ಇದು ಗುರುಪೂರ್ಣಿಮೆ ದಿನವಾದ ಇಂದು ಕೃಷ್ಣಾ ಪ್ರೀಸ್ಕೂಲ್ಗೆ ಪಬ್ಲಿಕ್ ಪವರ್ ನ್ಯೂಸ್ ಚಾನಲ್ ವತಿಯಿಂದ ಸಂದರ್ಶನ ಮಾಡಿದ್ದು ಮಕ್ಕಳ ಶಿಕ್ಷಣದ ಪ್ರಗತಿಯ ಬಗ್ಗೆ ಸಂದರ್ಶಿಸಲಾಯಿತು. ಎಲ್ಲರಿಗೂ ನಮಸ್ಕಾರಗಳು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುಗಳಿಗೆ ಗೌರವ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುವ ಅತ್ಯಂತ ಪವಿತ್ರವಾದ ದಿನ ಗುರುಪೂರ್ಣಿಮೆ. ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ತೋರುವ ಎಲ್ಲ ಗುರುಗಳಿಗೂ ಗುರುಪೂರ್ಣಿಮೆಯ ಶುಭಾಶಯಗಳನ್ನು ನೀಡುತ್ತಾ, ಇವತ್ತಿನ ಗುರುಪೂರ್ಣಿಮೆಯ ದಿನ ನಮ್ಮ ಯುಕೆಜಿ ವಿದ್ಯಾರ್ಥಿನಿಯಾದ ಪುನಸ್ವಿತಾ ದೇವಾಂಗನೆಯವರು ಒಂದೆರಡು ಮಾತನಾಡಿದ್ದಾರೆ. ಓವರ್ ಟು ಯು ಪುನಸ್ವಿತಾ. ಎಲ್ಲರಿಗೂ ನಮಸ್ಕಾರ. ನಡಿವೊಳಗಿನ ನುಡಿಯಾಗಿ ನುಡಿವೊಳಗಿನ ಅಂಗವಾಗಿ ಕಾರುಣ್ಯ ಕಾಯಕದ ಜ್ಯೋತಿಯಾದ ಗುರುವಿಗೆ ಶರಣಾರ್ಥಿ. ಎಲ್ಲರಿಗೂ ಗುರುಪೂರ್ಣಿಮೆಯ ಶುಭಾಶಯಗಳು. ಗುರುವಿ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಎಂಬಂತೆ ನಮ್ಮ ಪ್ರತಿ ಹಂತದಲ್ಲೂ ಗುರುವಿನ ಸ್ಪರ್ಶವಾದಾಗ ನಮ್ಮ ಯಶಸ್ಸು ದುಪ್ಪಟ್ಟಾಗುತ್ತದೆ. ಯಾವುದೇ ಒಬ್ಬ ಮನುಷ್ಯ ಯಶಸ್ಸನ್ನು ಸಾಧಿಸಬೇಕು ಅಂದರೆ ಅವನ ಮುಂದೆ ಗುರಿ ಇರಬೇಕು, ಅವನ ಹಿಂದೆ ಗುರು ಇರಬೇಕು. ನೋಡಿ, ನಮ್ಮ ಜೀವನದಲ್ಲಿ ಬಹಳಷ್ಟು ಶಿಕ್ಷಕರು ಬಂದು ಹೋಗುತ್ತಾರೆ. ಒಂದೊಂದು ಅಕ್ಷರ ಕಲಿಸಿದರು ಸಹ ಶಿಕ್ಷಕರೇ, ಒಂದೊಂದು ನೀತಿ ಪಾಠ ಕಲಿಸಿದರು ಸಹ ಶಿಕ್ಷಕರೇ. ಅಷ್ಟೇ ಅಲ್ಲ, ನಮ್ಮ ಜೀವನವೇ ಒಂದು ಶಿಕ್ಷಕ. ನಮ್ಮನ್ನು ತಿದ್ದಿ ಉತ್ತಮ ದಾರಿಯಲ್ಲಿ ಸಾಗಲು ಮಾರ್ಗದರ್ಶನ ನೀಡುವ ಪ್ರತಿಯೊಬ್ಬ ಗುರುವನ್ನು ನೆನಪಿಸಿಕೊಳ್ಳುವ ದಿನವೇ ಗುರುಪೂರ್ಣಿಮೆ. ಪ್ರಕೃತಿಯಿಂದ ನಾವು ಸಾಕುವ ಪ್ರಾಣಿಗಳಿಂದ, ಪಕ್ಷಿಗಳಿಂದಲೂ ಸಹ ನಾವು ಕಲಿಯುವ ಪಾಠ ಇದೆ. ನಮಗೆ ಸಂಗೀತಕ್ಕೆ ಒಬ್ಬ ಗುರು, ಭರತನಾಟ್ಯಕ್ಕೆ ಒಬ್ಬ ಗುರು, ಕಲೆಗಳಿಗೆ ಒಬ್ಬ ಗುರು, ಹೀಗೆ ಎಲ್ಲ ರಂಗದಲ್ಲೂ ಒಬ್ಬ ಗುರು ಇದ್ದರೆ ನಾವು ಏನನ್ನಾದರೂ ಸಾಧಿಸಬಹುದು. ಟೀಚರ್ಸ್ ಆರ್ great source of knowledge who guide us towards success. On this special day, we should remember all our teachers. Thank them for their love, care and support. Thank you. ಎಷ್ಟು ಪ್ರಗತಿಯಲ್ಲಿದೆ, ಅದ್ರ ಬಗ್ಗೆ ನಿಮ್ಮ ಶಾಲೆ ಬಗ್ಗೆ ಒಂದೆರಡು ಮಾಹಿತಿ. ಇಷ್ಟು ಜನ ಮಕ್ಕಳಿದ್ದಾರೆ. ನಮಸ್ಕಾರಗಳು. ನಮ್ಮ ಶಾಲೆ ಕೃಷ್ಣಾ ಪ್ರೀಸ್ಕೂಲ್ ಶುರುವಾಗಿ 3 ವರ್ಷಕ್ಕೂ ಹೆಚ್ಚು ಆಗಿದೆ. ಸೊ ಇಲ್ಲಿ 25 ಮಕ್ಕಳಿಂದ ಶುರುವಾಗಿದ್ದ ನಮ್ಮ ಶಾಲೆ ಇವತ್ತು 100 ಮಕ್ಕಳಿಗೂ ಹೆಚ್ಚು ಇಲ್ಲಿದ್ದಾರೆ. ಸೊ ನಮ್ಮ ಶಾಲೆಯಲ್ಲಿ ಪಾಠದ ಜೊತೆಗೇ ನಮ್ಮ ಸಂಸ್ಕೃತಿ, ಸಾಹಿತ್ಯ, ಹಾಗೆ ನಾವು ಸೋಷಿಯಲ್ ಬಿಹೇವಿಯರ್ ಅಂದರೆ ಮಕ್ಕಳು ಇನ್ನೊಬ್ಬರ ಜೊತೆಗೆ ಹೇಗೆ ಬಿಹೇವ್ ಮಾಡಬೇಕು ಅನ್ನೋದಿರ್ಬೋದು. ಹಾಗೆ ಅರ್ಲಿ ಲರ್ನಿಂಗ್ ಆ್ಯಕ್ಟಿವಿಟೀಸ್ ಅಂದರೆ ಮಕ್ಕಳು ಯಾವಾಗ ಅಂದರೆ ಮನೆಯಲ್ಲಿ ಮಾಡೋ ಕೆಲಸಗಳನ್ನು ಹೇಗೆ ಅಚ್ಚುಕಟ್ಟಾಗಿ ಮಾಡಬಹುದು, ಈ ಥರ ವಿಷಯಗಳಿಗೆ ತುಂಬ ಒತ್ತು ಕೊಟ್ಟು ಹೇಳ್ಕೊಡ್ತಾ ಇದ್ದೀವಿ. ಬೇಸ್ಮೆಂಟ್ ಚೆನ್ನಾಗಿದೆ, ಬಿಲ್ಡಿಂಗ್ ಕೂಡ ಚೆನ್ನಾಗಿರುತ್ತೆ ಅನ್ನೋ ಹಾಗೆ ಇಲ್ಲಿ ಬೇಸಿಕ್ ಎಜುಕೇಷನ್ ಚೆನ್ನಾಗಿದ್ರೆ ಅವರ ಮುಂದಿನ ಎಜುಕೇಷನ್ ಕೂಡ ಎಲ್ಲೂ ಅಡೆತಡೆ ಇಲ್ಲದೆ ನಡೀತಾ ಹೋಗುತ್ತೆ ಅಂತ ಅನ್ನೋ ಒಂದು ಭರವಸೆಯಲ್ಲಿ ನಾವು ಪ್ರೀ ಸ್ಕೂಲ್ ಮಾತ್ರ ಮಾಡ್ತಾ ಇದ್ದೀವಿ. ನರ್ಸರಿ, LKG, UKG ಮಕ್ಕಳುಗಳು ಇಲ್ಲಿ ಬರ್ತಾ ಇದ್ದಾರೆ. ಸೊ ಅವರಿಗೆ ಒಳ್ಳೆ ಎಜುಕೇಷನ್ನ ಕೊಟ್ಟು ಅವರ ಭವಿಷ್ಯನ ಉಜ್ವಲವಾಗಿ ಮಾಡಬೇಕು ಅನ್ನೋದೇ ನಮ್ಮ ಗುರಿಯಾಗಿದೆ. ನನ್ನ ಹೆಸರು ರಾಮಚಂದ್ರ ಅಂತ ಹೇಳಿ, ಚೈತನ್ಯ ಚಾರಿಟಬಲ್ ಆ್ಯಂಡ್ ಎಜುಕೇಷನ್ ಟ್ರಸ್ಟಿನ ಅಧ್ಯಕ್ಷರಾಗಿದ್ದೀನಿ. ಸೊ ನಮ್ಮ ಒಂದು ಟ್ರಸ್ಟಿನ ಅಂಡರ್ನಲ್ಲಿ ಕೃಷ್ಣಾ ಪ್ರೀ ಸ್ಕೂಲ್ ನಡೀತಾ ಇದೆ. ಈ ಶಾಲೆಯನ್ನು ಪ್ರಾರಂಭ ಮಾಡಿದ ಉದ್ದೇಶ ಏನು ಅಂದರೆ,
ಮಕ್ಕಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸ್ಬೇಕು ಅನ್ನೋದು ಮುಖ್ಯವಾದದ್ದು. ಜೊತೆಗೆ ಫಂಡಮೆಂಟಲ್ ಎಜುಕೇಷನ್ ಏನಿದೆ, ಬೇಸಿಕ್ ಎಜುಕೇಷನ್ ಏನಿದೆ ಮಕ್ಕಳಿಗೆ ಕೊಡಲೇಬೇಕಾದಂಥ ಎಜುಕೇಷನ್ನು, ಅದನ್ನು ನಾವು ಪ್ರತಿಯೊಬ್ಬರಿಗೂ ತಲುಪಿಸ್ಬೇಕು ಅನ್ನೋ ಉದ್ದೇಶದಿಂದ ಈ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಈ ಶಾಲೆ ಅಂದರೆ ಬರೀ ಇದು ಶಿಕ್ಷಣಕ್ಕೆ ಮಾತ್ರ ಸೀಮಿತ ಆಗಿದರೆ ಇದು ಆ್ಯಕ್ಟಿವಿಟಿ ಓರಿಯೆಂಟೆಡ್ ಶಾಲೆ ಆಗಿದೆ. ಪ್ರತಿಯೊಬ್ಬರು ಮಕ್ಕಳಿಗೂ ಕೂಡ ಆ್ಯಕ್ಟಿವಿಟೀಸ್ ಮುಖಾಂತರನೇ ಮಕ್ಕಳಿಗೆ ಎಜುಕೇಷನ್ನ ಕೊಡುವಂಥದ್ದು. ಅದಕ್ಕೋಸ್ಕರ ನಾವು ಕಿಡ್ಸ್ ಲ್ಯಾಬ್ ಮಾಡಿದ್ವಿ, ಕಿಡ್ಸ್ ಲೈಬ್ರರಿ ಮಾಡಿದ್ವಿ. ಸೊ ಅಲ್ಲಿ ಮಕ್ಕಳಿಗೆ ಓದೋಕ್ಕೆ ಮಕ್ಕಳಿಗೆ ಕಥೆಗಳನ್ನ ಹೇಳುವಂಥದ್ದು, ಅದು ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ವಸ್ತುಗಳನ್ನ ಅವ್ರ ಕೈಯಲ್ಲೇ ಕೊಟ್ಟು ಪ್ರತಿಯೊಂದು ವಸ್ತುವನ್ನು ಕೂಡ ಪರಿಚಯ ಮಾಡುವುದ್ರ ಮುಖಾಂತರ ಅವರಿಗೆ ಅಬ್ಸರ್ವೇಷನ್ ಮುಖಾಂತರ ಕಲಿಸುವಂತಹ ಒಂದು ವ್ಯವಸ್ಥೆಯನ್ನು ಇಲ್ಲಿ ಮಾಡಿದ್ವಿ. ಹಾಗಾಗಿ ಮಕ್ಕಳು ಆಟ ಆಡ್ತಾ ಹೆಚ್ಚು ಕಲಿತಾ ಇರ್ತಾರೆ, ಹೆಚ್ಚು ಬೇಗ ಕಲಿಯುವಂತಾಗತ್ತೆ. ನಾವು LKG UKG ಬರೋದಕ್ಕೆ ಮಕ್ಕಳು ಇಂಗ್ಲೀಷು, ಕನ್ನಡ ಮತ್ತು ಹಿಂದಿಯನ್ನು ನಾವು ಪರಿಚಯ ಮಾಡ್ತೀವಿ. ಮತ್ತು ಗಣಿತನೂ ಅಷ್ಟೇ, 1 ರಿಂದ 50 ತನಕ ಸಂಖ್ಯೆಯನ್ನು ಗುರುತಿಸುವಂಥದ್ದು. ಇಂಗ್ಲೀಷು, ಹಿಂದಿ ಮತ್ತು ಕನ್ನಡ 3 ಅಕ್ಷರಗಳನ್ನು ಕೂಡ ಗುರುತಿಸಿ ಅವರೇ ಸ್ವಂತ ಓದುವಂಥ ಲೆವೆಲ್ಗೆ ನಾವು UKG ಬರೋದಕ್ಕೆ ನಾವು ಅಷ್ಟು ಕಲಿಸಿರ್ತೀವಿ. ಯಾಕೆಂದರೆ ಅವರು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಹೋಗೋಕ್ಕೆ ಅಲ್ಲಿಗೆ ತಕ್ಷಣ ಅವ್ರಿಗೆ ಲೆಸನ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರು ಓದಬೇಕಾಗತ್ತೆ. ಆಗ ತೊಡಕಾಗಬಾರ್ದು, ಬರ್ಡನ್ ಆಗಬಾರ್ದು, ಆಮೇಲೆ ಪೇರೆಂಟ್ಸಿಗೂ ಪ್ರೆಷರ್ ಆಗಬಾರ್ದು, ಮಕ್ಕಳಿಗೂ ಪ್ರೆಷರ್ ಆಗಬಾರ್ದು. ಹಾಗಾಗಿ ನಾವು ಬೇಸಿಕ್ ಎಜುಕೇಷನ್ನ ಮಕ್ಕಳಿಗೆ ತುಂಬ ಫುಲ್ಫಿಲ್ಲಾಗಿ ಇಲ್ಲಿ ರೆಡಿ ಮಾಡಿ ಮಕ್ಕಳನ್ನ ಕಳಿಸ್ತಾಯಿದ್ವಿ. ಸೊ ಈ ಒಂದು ಶಾಲೆಗೆ ನಮ್ಮ ಎಲ್ಲ ಪೋಷಕರು ತುಂಬ ಸಹಕಾರಿಯಾಗಿದೆ. ಅವರು ಕೂಡ ತುಂಬ ಸಹಕಾರನ ಕೊಡ್ತಾಯಿದ್ದಾರೆ. ನಾವು ಸ್ಕೂಲ್ ಡೇನಲ್ಲಿ ಕೂಡ ಸಂಸ್ಕೃತಿಗೆ ರಿಲೇಟೆಡ್ ಆಗಿರುವಂಥದ್ದನ್ನೇ ನಾವು ಸ್ಕೂಲ್ ಡೇನಲ್ಲೂ ಕೂಡ ಮಾಡಿಸ್ತೀವಿ. ಆಮೇಲೆ ಯೋಗ ಸಣ್ಣ ಮಕ್ಕಳಿಗೆ ಯೋಗವನ್ನು ಕಲಿಸ್ತಾ ಇದ್ದೀವಿ. ಉದ್ದೇಶ ಏನು ಅಂದರೆ ಎಷ್ಟೋ ಜನ ಮಕ್ಕಳಿಗೆ ಕೂತ್ಕೊಳ್ಳೋಕ್ಕೆ ಬರೋಲ್ಲ. ಸೊ ಮಕ್ಕಳು ಒಂದು ಕಡೆ ಕೂತ್ಕೊಳ್ಳೋಂಗಾದರೆ ನಾವು ಏನಾದ್ರು ಕಲಿಸ್ಬೋದು. ಅದಕ್ಕೆ ಮಕ್ಕಳು ಕೂತ್ಕೊಳ್ಳೋಂಗೆ ಆಗಬೇಕು. ಆಮೇಲೆ ಅವರು ಸೈಲೆಂಟಾಗಿ ಒಂದು ಕಡೆ ಕೂತ್ಕೊಂಡಾಗ ಕಾನ್ಸಂಟ್ರೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಒಂದು ಉದ್ದೇಶದಿಂದ ಮಕ್ಕಳಿಗೆ ಯೋಗನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಹಾಗಾಗಿ ಮಕ್ಕಳು ಒಂದು ಕಡೆ ಕೂತ್ಕೊಳ್ಳೋ ಅಭ್ಯಾಸ ಆದರೆ ಮುಂದಕ್ಕೆ ನಾವು ಏನು ಬೇಕಾದ್ರೂ ಕಲಿಸ್ಬೋದು. ಆ ಉದ್ದೇಶ ಯೋಗ. ನಮಗೆ ಒಂದು ವಿಜಯವಾಣಿಯಿಂದ ಒಂದು ಉತ್ತಮ ಯೋಗ ಶಾಲೆ ಅಂತ ಕೂಡ ಪ್ರಶಸ್ತಿ ನಮ್ಮ ಶಾಲೆಗೆ ಬಂದಿದೆ. ಈಗ ಅನೇಕ ಪ್ರಶಸ್ತಿಗಳು ನಮ್ಮ ಶಾಲೆಗೆ ದೊರಕಿದೆ. ಅದಕ್ಕೆಲ್ಲರ ಸಹಕಾರ, ಸಾರ್ವಜನಿಕರ ಸಹಕಾರ, ಪೋಷಕರ ಸಹಕಾರ ಮತ್ತು ಎಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ಟೀಚರ್ಸ್ನ ಎಫರ್ಟು, ಅದು ಮುಖ್ಯವಾಗಿ ನಮ್ಮ ಶಾಲೆಯ ಶಿಕ್ಷಕರು ತುಂಬ ಎಫರ್ಟ್ ಆಗ್ತಾಯಿದ್ದಾರೆ. ಪ್ರತಿಯೊಂದು ಶಾಲೆಗೂ ಕೂಡ ಇಬ್ಬೊಬ್ಬರು ಟೀಚರು, ಒಬ್ಬರು ಆಯವನ್ನು ನೇಮಿಸಿದ್ದೀವಿ. ಯಾಕೆಂದರೆ ಆ ಸಣ್ಣ ಮಕ್ಕಳು ಅವರಿಗೆ ತುಂಬ ಕೇರ್ ತೊಗೋಬೇಕಾಗತ್ತೆ ನಾವು. ಸೊ ಹಾಗಾಗಿ ಹೆಚ್ಚು ಇಂಡಿವಿಜುವಲ್ ಅಟೆನ್ಷನ್ ಕೊಡಬೇಕಾಗುತ್ತೆ ಪ್ರತಿಯೊಬ್ಬರ ಮಕ್ಕಳಿಗೂ ಕೂಡ. ಹಾಗಾಗಿ ನಾವು ಹೆಚ್ಚು ಸ್ಟಾಫನ್ನು ಇಟ್ಕೊಂಡಿದ್ದೀವಿ. ಈ ಕೇವಲ 3 ಶಾಲೆಗೆ ನಾವು 15 ಜನ ಸ್ಟಾಫನ್ನು ಇಟ್ಕೊಂಡಿದ್ದೀವಿ, ಒತ್ತು ಕೊಡ್ತಾಯಿದ್ವಿ. ಮಕ್ಕಳು ಇಲ್ಲಿಗೆ ಬರಬೇಕಾದ್ರೆ ಸ್ಟಾರ್ಟಿಂಗ್ನಲ್ಲಿ ಅಳ್ತಾ ಬರ್ತಾರೆ, ಬಟ್ ಹೋಗಬೇಕಾದ್ರೆ ನಗ್ತಾ ಹೋಗ್ತಾರೆ. ಈ ಸ್ಕೂಲು ಬಿಡೋ ಟೈಮ್ಗಂತೂ ಪೇರೆಂಟ್ಸ್ ಅಳ್ತಾರೆ, ಅದು ಹೇಗಪ್ಪ ಮಕ್ಕಳನ್ನ ಈ ಸ್ಕೂಲಿಂದ ಹೊರಗಡೆ ಕರ್ಕೊಂಡು ಹೋಗೋದು ಅಂತ. ಅಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗಿದೆ ನಮ್ಮ ಶಾಲೆ. ಸೊ ಮಕ್ಕಳು ಬರಬೇಕಾದ್ರೆ ಕೂತ್ಕೊಳ್ಳೋಕೆ ಬರಲ್ಲ, ಈಗ ಕೂತ್ಕೋತಾರೆ, ಅವರೇ ಡಬ್ಬಿ ಓಪನ್ ಮಾಡ್ತಾರೆ, ಅವರೇ ತಿಂತಾರೆ. ನಿಮಗೆ ಕಷ್ಟ ಗೊತ್ತಿದೆ, ಮಕ್ಕಳಿಗೆ ಊಟ ಮಾಡಿಸೋದು ಶಾಲೆ ಮನೇಲಿ ಎಷ್ಟು ಕಷ್ಟ ಅನ್ಕೋತಿದೆ. ಬಟ್ ಇಲ್ಲಿ ಗೊತ್ತಿದ್ದಾಗೆ ಅವರೇ ಡಬ್ಬಿ ಓಪನ್ ಮಾಡ್ತಾರೆ, ಅವರೇ ತಿಂತಾರೆ, ಅವರೇ ಕೈ ತೊಳ್ಕೊತಾರೆ. ಸೊ ಈ ರೀತಿ ಒಂದು ಬೆಳವಣಿಗೆ ಈ ಶಾಲೆಯಲ್ಲಿ ಆಗುತ್ತೆ. ಸೊ ಯಾಕೆಂದರೆ ಈ ಶಾಲೆ ಯಾತಕ್ಕೆ ಪ್ರೀ ಪ್ರೈಮರಿ ಯಾಕೆ ಮುಖ್ಯ ಆಗುತ್ತೆ ಅಂದರೆ ಮನೆಯಿಂದ ಡೈರೆಕ್ಟಾಗಿ ಸ್ಕೂಲಿಗೆ ಬಂದುಬಿಡ್ತಾರೆ. ಸೊ ಮನೆಯಲ್ಲಿ ಯಾವುದೋ ಟೈಮಲ್ಲಿ ಮಾಡ್ಕೋತಾರೆ, ಯಾವುದೋ ಟೈಮಲ್ಲಿ ಹೇಳ್ತಾರೆ, ಆಮೇಲೆ ಯಾವಾಗಲೂ ತಿಂತಾರೆ. ಸೊ ಒಂದು ನಾರ್ಮಲ್ ಒಂದು ಲೈಫ್ ಸ್ಟೈಲ್ ಇರೋದಿಲ್ಲ, ಯಾವುದೇ ಲೈಫ್ ಸ್ಟೈಲು ಡಿಸಿಪ್ಲಿನ್ ಇರೋದಿಲ್ಲ. ಹಾಗೆ ಶಾಲೆಗೆ ಬಂದಾಗ ಕರೆಕ್ಟ್ ಟೈಮಿಗೆ ಹೇಳ್ಬೇಕಾಗುತ್ತೆ, ಕರೆಕ್ಟ್ ಟೈಮಿಗೆ ಬರಬೇಕಾಗುತ್ತೆ, ಕರೆಕ್ಟ್ ಟೈಮಿಗೆ ಲಂಚ್ ಬ್ರೇಕು, ಕರೆಕ್ಟ್ ಟೈಮಿಗೆ ಸ್ನ್ಯಾಕ್ಸ್ ತಿನ್ನಬೇಕಾಗುತ್ತೆ, ಕರೆಕ್ಟ್ ಟೈಮಿಗೆ ಮನೆಗೆ ಹೋಗಬೇಕಾಗುತ್ತೆ. ಸೊ ಮನೆಗೆ ಹೋದ್ಮೇಲೆ ಕರೆಕ್ಟ್ ಟೈಮಿಗೆ ನಿದ್ದೆ ಮಾಡ್ತಾರೆ. ಆಗ ಮಕ್ಕಳಿಗೆ ಒಳ್ಳೆಯ ಆಹಾರ, ಟೈಮಿಗೆ ಸರಿಯಾಗಿ ಆಹಾರ, ಟೈಮಿಗೆ ಸರಿಯಾಗಿ ನಿದ್ದೆ, ಸೊ ಎಲ್ಲವೂ ಆಗೋದ್ರಿಂದ ಮೆಂಟಲಿ ಮತ್ತು ಫಿಸಿಕಲಿ ಮಕ್ಕಳು ಸ್ಟ್ರಾಂಗ್ ಆಗ್ತಾರೆ. ಸೊ ಅದು ಈ ಶಾಲೆ ಪ್ರೀ ಪ್ರೈಮರಿ ಉದ್ದೇಶ. ಸೊ ಎಲ್ಲ ಉದ್ದೇಶ ಇಟ್ಕೊಂಡು ನಮ್ಮ ಶಾಲೆನ ಮಾಡ್ತಾಯಿದ್ದೀವಿ. ಒಳ್ಳೆಯ ರೆಸ್ಪಾನ್ಸ್ ಇದೆ ಎಲ್ಲ ಕಡೆಯಿಂದಲೂ ಕೂಡ. ಸೊ ಈ ಒಂದನ್ನು ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಬಂದಂಥ ಈ ಒಂದು ಮಾಧ್ಯಮದವರಿಗೂ ಕೂಡ ನಾನು ಧನ್ಯವಾದವನ್ನು ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.